20 ದಿನಗಳ ಬಳಿಕ ತವರು ಜಿಲ್ಲೆಗೆ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ. ಒಂದು ದಿನನೂ ಕೂಡ ತವರು ಕ್ಷೇತ್ರವನ್ನ ಬಿಟ್ಟಿರ್ತಾ ಇರಲಿಲ್ಲ. ಅವರು ಬೆಂಗಳೂರಿಗೆ ಬಂದ್ರು ಕೂಡ ಸಂಜೆ ಆಗ್ತಿದ್ದಂಗೆ ವಾಪಸ್ ಅವರ ತವರು ಜಿಲ್ಲೆಗೆ ಹೋಗ್ತಾ ಇದ್ರು. ಆದ್ರೆ ಈಗ ಕಿಡ್ನಾಪ್, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆಯಲ್ಲ, ಸೊ ಈಗ ಎರಡೂ ಕೇಸ್ನಲ್ಲೂ ಜಾಮೀನು ಮಂಜೂರಾದ ಬೆನ್ನಲ್ಲೇ ತವರಿಗೆ ಹೊರಟಿದ್ದಾರೆ. ಇವತ್ತು ಹೊಳೆನರಸೀಪುರಕ್ಕೆ ಹೋಗೋದಕ್ಕೆ ಮಾಜಿ ಸಚಿವ ನಿರ್ಧಾರ ಮಾಡಿದ್ದಾರೆ. ಮಾಜಿ ಸಚಿವ, ಹಾಲಿ ಶಾಸಕ, ಮನೆ ದೇವರಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಮಾಜಿ ಸಚಿವ ರೇವಣ್ಣ ಸದ್ಯ ರಿಲೀಸ್ ಆದಾಗಿಂದಲೂ ಕೂಡ ಟೆಂಪಲ್ ರನ್ ಅಲ್ಲಿದ್ದಾರೆ. ಹರದನಹಳ್ಳಿಯ ಅವರ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಆಲ್ರೆಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾದಂತಹ ಬೆನ್ನಲ್ಲೇ ಅವರು ಹೊಳೆನರಸೀಪುರಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಸದ್ಯ ಒಂದು ದಿನನೂ ಕೂಡ ಎಚ್.ಡಿ. ರೇವಣ್ಣ ಅವರು ತವರು ಕ್ಷೇತ್ರವನ್ನ ಬಿಟ್ಟು ಇರ್ತಾ ಇರಲಿಲ್ಲ. ಎಲ್ಲೇ ಹೊರಗಡೆ ಬಂದ್ರು ಕೂಡ ಈವ್ನಿಂಗ್ ಅಥವಾ ನೈಟ್ ಅಷ್ಟೊತ್ತಿಗೆ ಅವರು ಹೊಳೆನರಸೀಪುರವನ್ನ ತಲುಪ್ತಾ ಇದ್ರು. ಆದ್ರೆ ಈಗ ಆಫ್ಟರ್ 20 ಡೇಸ್ ಅವರು ವಾಪಸ್ ಅವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ, ಯಾವಾಗ ಬರ್ತಾರೆ, ಏನ್ ಕಥೆ? ಖಂಡಿತ ಸಿಂಧೂರ, ಏನು ಮಾಜಿ ಸಚಿವರಾಗಿರ್ತಕ್ಕಂತ ಎಚ್.ಡಿ. ರೇವಣ್ಣ ಅವರು ಹೊಳೆನರಸೀಪುರ ಕ್ಷೇತ್ರವನ್ನ ಎಂದೂ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಅಂದ್ರೆ ಬೆಂಗಳೂರಿಗೆ ಹೋದ್ರು ಕೂಡ ರಾತ್ರಿ 2 ಗಂಟೆ ಸುಮಾರಿಗಾದ್ರೂ ಮನೆಗೆ ಬರ್ತಾ ಇದ್ರು. ಹೊಳೆನರಸೀಪುರ ಮನೆಯಲ್ಲೇ ಅವರು ವಾಸ ಹೂಡ್ತಿದ್ರು. ಆದ್ರೆ ಏನು ಎಚ್.ಡಿ. ರೇವಣ್ಣ, ಅದೇ ರೀತಿ ಪ್ರಜ್ವಲ್ ರೇವಣ್ಣನ ಮೇಲೆ ಒಂದು ಲೈಂಗಿಕ ಕಿರುಕುಳ ಪ್ರಕರಣ ಕೇಳ್ಬಂತು. ಇದಾದ ನಂತರ ರೇವಣ್ಣ ಕೂಡ ಜೈಲ್ ಸೇರಿದ್ರು. ಇದಾದ ಬಳಿಕ ಸುಮಾರು 20 ದಿನಗಳಾಯ್ತು. 20 ದಿನಗಳಿಂದ ಕೂಡ ಹೊಳೆನರಸೀಪುರಕ್ಕೆ ಆಗಮಿಸಿರಲಿಲ್ಲ. ಆದ್ರೆ ನಿನ್ನೆ ಏನೋ ಒಂದು ಜಾಮೀನು ಸಿಕ್ಕ ಬೆನ್ನಲ್ಲೇ ಒಂದ್ ರೀತಿ ರೇವಣ್ಣ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ತು ಅಂತಾನೆ ಹೇಳ್ಬೋದು ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ಇವತ್ತು ತವರು ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಸುಮಾರು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಅವರು ಹೊಳೆನರಸೀಪುರಕ್ಕೆ ಹೊರಡ್ತಾರೆ. ಏನು ಹಿರಿಸಭೆಯ ಒಂದು ಟೋಲ್ ಬಳಿ ರೇವಣ್ಣನವರಿಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ JDS ನ ಮುಖಂಡರುಗಳು ಸಕಲ ಸಿದ್ಧತೆನೆ ಮಾಡ್ಕೊಂಡಿದ್ರು. ಆದ್ರೆ ರೇವಣ್ಣ ಅವರು ಏನೋ ತಮ್ಮ ಬೆಂಬಲಿಗರಿಗೆ ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರತುರಾಯಿ ತರಬಾರ್ದು, ಅದೇ ರೀತಿ ಯಾವುದೇ ರೀತಿಯ ಸ್ವಾಗತ ಕೋರಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ರೇವಣ್ಣ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಟೋಲ್ ಬಳಿ ಸೇರಿ ಅವ್ರನ್ನ ಬೃಹತ್ ಮೆರವಣಿಗೆ ಮುಖಾಂತರ ಕರೆದೊಯ್ಯುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಸೀದಾ ಅವರು ನೇರವಾಗಿ ಹರದನಹಳ್ಳಿಯ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಅದಾದ ಬಳಿಕ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟಕ್ಕೂ ಕೂಡ ತೆರಳಿ ಪೂಜೆಯನ್ನು ಸಲ್ಲಿಸಿದೆ. ಯಾಕೆಂತಂದ್ರೆ ರೇವಣ್ಣ ಅವರು ಅತಿ ಹೆಚ್ಚು ನಂಬತಕ್ಕಂತ ದೇವರು ಏನು ಹರದನಹಳ್ಳಿಯ ಹರದೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಮೊದಲು ತೆರಳುತ್ತಾರೆ. ಯಾಕೆಂತಂದ್ರೆ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಕೂಡ ಅಲ್ಲಿಗೆ ತೆರಳಿ ಪೂಜೆನ ಮಾಡಿ ನಂತರ ಮಾವಿನಕೆರೆ ಬೆಟ್ಟಕ್ಕೆ ತೆರಳಿ ಕೂಡ ಪೂಜೆನ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರ್ತಕ್ಕಂಥದ್ದು. ಓಕೆ ಸಚಿನ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.